ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರು ಇವತ್ತು ಸಿಟಿ ರೌಂಡ್ಸ್ ಅನ್ನು ಶುರು ಮಾಡಿದ್ರು. ಮಳೆಗಾಲದ ಆರಂಭಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಅವರು ನಗರ ಪ್ರದಕ್ಷಿಣೆಯನ್ನ ಮಾಡಿದ್ರು. ರಾಜಕಾಲುವೆ, ಒಳಚರಂಡಿ, ರಸ್ತೆ, ಅಂಡರ್ ಪಾಸ್ ವ್ಯವಸ್ಥೆಗಳನ್ನ ಪರಿಶೀಲನೆ ನಡೆಸಿದ್ರು. ಸಮಸ್ಯೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ, ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಯಮಲೂರು ಕೆರೆಗೆ ಇವತ್ತು ಭೇಟಿ ಕೊಟ್ಟರು. ಫಸ್ಟ್ ಟೈಮ್ ಮೊದಲ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬಿಎಂಟಿಸಿ ಬಸ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ಗೆ ಹೊರಟರು. ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇವತ್ತು ಉಪಮುಖ್ಯಮಂತ್ರಿಗಳಿಗೆ ಸಾಥ್ ಕೊಟ್ಟಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಇವತ್ತು ಉಪಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸೊ ಸದ್ಯಕ್ಕೆ ಎಕ್ಸಾಕ್ಟ್ ಆಗಿ ಯಾವ ಸ್ಪಾಟ್ ನಲ್ಲಿ ಇದ್ದಾರೆ, ಯಾವ ರೀತಿ ಪರಿಶೀಲನೆ ನಡೆಸ್ತಾ ಇದ್ದಾರೆ? ಶ್ರುತಿ, ಸದ್ಯ ಬೆಳ್ಳಂದೂರು ಕೋಡಿ ಹತ್ರ ವೀಕ್ಷಣೆಯನ್ನ ಮಾಡ್ತಾ ಇರೋದು. ಕಳೆದ 1.5 ಗಂಟೆಗಳಿಂದ ಅಂದ್ರೆ 11:30ಯಿಂದ ಸಿಟಿ ರೌಂಡ್ ಶುರುವಾಗಿದೆ. ಬಿಡಿಎ ಕಚೇರಿಯಿಂದ ಬಿಎಂಟಿಸಿ ಬಸ್ ಅಲ್ಲಿ ಅಧಿಕಾರಿಗಳ ಜೊತೆಗೆ, ಅದರಲ್ಲಿ ಬಿಬಿಎಂಪಿ, ಬಿಡಿಎ ಮತ್ತು ಬಿಎಂಆರ್ಸಿಎಲ್ ಅಧಿಕಾರಿಗಳು ಕೂಡ ಇದ್ದಾರೆ. ಈ ವೇಳೆ ಭೇಟಿಯ ಸಂದರ್ಭದಲ್ಲಿ ರಾಜಕಾಲುವೆಗಳು, ಸ್ಟ್ರಾಂಗ್ ವಾಟರ್ ಡ್ರೈನ್ ಮತ್ತು ಮಳೆಗಾಲ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಪ್ರವಾಹ ಹೆಚ್ಚಾಗ್ತಾ ಇದೆ, ಅಂದ್ರೆ ಮಳೆ ನೀರು ರಸ್ತೆಗೆಲ್ಲ ನಿಂತು ಸಾಕಷ್ಟು ರೀತಿಯಾದಂತಹ ಅವಾಂತರಗಳಾಗ್ತಾ ಇದೆ, ಅಂತ ಸ್ಥಳಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಮತ್ತು ಇದಕ್ಕೆ ಮಾರ್ಗೋಪಾಯಗಳು ಏನು ಅಂತ ಹೇಳಿ ಅಲ್ಲೇ ಬಸ್ಸಲ್ಲೂ ಕೂಡ, ಯಾಕಂದ್ರೆ ನೋಡಿದಂತ ಸ್ಥಳದಲ್ಲಿ ಇದಕ್ಕೆ ಮಾರ್ಗೋಪಾಯಗಳು ಏನಂತ ಹೇಳಿ ವಿತ್ ದಾಖಲೆಗಳನ್ನು ಕೂಡ ಅಧಿಕಾರಿಗಳ ಮೂಲಕ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಈಗ ಮೊದಲು ಭೇಟಿ ನೀಡಿದ್ದು ಯಮನೂರು ಕೆರೆಯಲ್ಲಿ. ಯಮನೂರು ಕೆರೆ ಅಕ್ಕಪಕ್ಕದಲ್ಲೂ ಕೂಡ ಸ್ಟ್ರಾಂಗ್ ವಾಟರ್ ಪರಿಶೀಲನೆಯನ್ನ ಕೂಡ ಮಾಡಿದ್ರು. ಮತ್ತು ರಾಜಕಾಲುವೆಯಲ್ಲಿ ತಾತ್ಕಾಲಿಕವಾಗಿ ಅಲ್ಲಿ ಏನಾದ್ರೂ ಒತ್ತುವರಿ ಆಗಿದೆಯಾ ಅದ್ರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡಿ ಆಯುಕ್ತರಿಗೆ ಮಾಹಿತಿಯನ್ನು ಕೂಡ ಹೇಳಿದ್ರು. ಈ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂತಹ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ಮನವಿಯನ್ನ ಮಾಡಿಕೊಂಡ್ರು. ನಮಗೆ ಮನೆ ಒಳಗಡೆ ನೀರು ನುಗ್ಗುತ್ತೆ, ಇದಕ್ಕೆ ಪರ್ಯಾಯ ಮಾರ್ಗೋಪಾಯಗಳನ್ನ ಕಂಡುಕೊಳ್ಳಿ ದಯಮಾಡಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆನೂ ಮಾತಾಡಿ ಈ ಸಮಸ್ಯೆನ ಬಗೆಹರಿಸುವುದಾಗಿ ಮಾಹಿತಿ ನೀಡಿದ್ರು. ಈಗ ಸದ್ಯ ಬೆಳ್ಳಂದೂರು ಕೆರೆ ಕೋಡಿಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಳೆ ನೀರು ಎಲ್ಲದೂ ಕೂಡ ಕೆರೆ ಹೊರಭಾಗದಲ್ಲಿ ಬರ್ಲಿಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳಿದುಕೊಳ್ತಾರೆ. ಇನ್ನು 2 ಗಂಟೆಗಳ ಕಾಲ ನಗರದ ಪ್ರಮುಖ ರಸ್ತೆಗಳಲ್ಲಿ, ಅದರಲ್ಲೂ ಕೂಡ ಬೇರೆ ಬೇರೆ ಸರ್ಜಾಪುರ ಇರ್ಬೋದು, ಹೀಗೆ ಎಲ್ಲೆಲ್ಲಿ ಮಳೆ ಅವಾಂತರ ಆದಂತ ಪ್ರದೇಶಗಳಿದ್ವು ಆ ಎಲ್ಲ ಪ್ರದೇಶಗಳಿಗೆ ಭೇಟಿಯನ್ನ ನೀಡಲಿದ್ದಾರೆ ಡಿಕೆಶಿ. ಓಕೆ ಶರಣ್ ಹಂಪಿ, ಥ್ಯಾಂಕ್ ಯು ತಮ್ಮೆಲ್ಲ ಈ ಕ್ಷಣದ ಅಪ್ಡೇಟ್ಸ್ಗೆ. ಬಿಡಿಎ ಅಧ್ಯಕ್ಷರಾಗಿ ರಾಕೇಶ್ ಸಿಂಗ್ ಅವರ ನೇಮಕ ಆಯಿತು. ಇವತ್ತು ಐಎಎಸ್ ಅಧಿಕಾರಿಯನ್ನ ನೇಮಕ ಮಾಡಿ ಆದೇಶವನ್ನ ಸರ್ಕಾರ ಹೊರಡಿಸಿತು. ಬಿಡಿಎ ಅಧ್ಯಕ್ಷರಾಗಿ ರಾಕೇಶ್ ಸಿಂಗ್ ಅವರು ಇವತ್ತು ಅಧಿಕಾರವನ್ನು ಕೂಡ ಸ್ವೀಕರಿಸಿದ್ರು. ಬಿಬಿಎಂಪಿ ಆಡಳಿತಾಧಿಕಾರಿ ಆಗಿದ್ರು ರಾಕೇಶ್ ಸಿಂಗ್ ಅವರು, ಐಎಎಸ್ ಅಧಿಕಾರಿ. ಬಿಡಿಎ ಜೊತೆಗೆ ಇದೀಗ 10 ಯೋಜನಾ ಪ್ರಾಧಿಕಾರದ ಜವಾಬ್ದಾರಿಯನ್ನ ಕೂಡ ರಾಕೇಶ್ ಸಿಂಗ್ ಅವರಿಗೆ ಕೊಡಲಾಗಿದೆ. 10 ಪ್ರಾಧಿಕಾರಗಳ ಅಧ್ಯಕ್ಷರಾಗಿ ಹೆಚ್ಚುವರಿ ಜವಾಬ್ದಾರಿ ಇದೀಗ ಬಿಡಿಎ ಅಧ್ಯಕ್ಷರ ಜವಾಬ್ದಾರಿ ಇದೆ. ಬಿಡಿಎ ಅಧ್ಯಕ್ಷರಾಗಿ ರಾಕೇಶ್ ಸಿಂಗ್ ಅವರ ನೇಮಕ ಆಯಿತು. ಜೊತೆಗೆ 10 ಪ್ರಾಧಿಕಾರಗಳ ಹೊಣೆಯನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ಬಿಬಿಎಂಪಿ ಆಡಳಿತಾಧಿಕಾರಿ ಆಗಿದ್ರು ರಾಕೇಶ್ ಸಿಂಗ್ ಅವರು. ಸೊ ಅದಾದ ಮೇಲೆ ಇದೀಗ ಅವರಿಗೆ ಬಿಡಿಎ ಅಧ್ಯಕ್ಷರ ಹುದ್ದೆಯನ್ನು ಕೊಟ್ಟಿದ್ದಾರೆ. ಈ ಬಿಡಿಎ ಅಧ್ಯಕ್ಷ ಗಾದಿಗೂ ಕೂಡ ರೇಸ್ ದೊಡ್ಡ ಮಟ್ಟದಲ್ಲಿತ್ತು. ಒಂದು ಕಡೆ ಎನ್ ಎ ಹ್ಯಾರಿಸ್ ಅವರು, ಮತ್ತೊಂದು ಕಡೆಗೆ ವಿಜಯನಗರದ ಕೃಷ್ಣಪ್ಪ ಅವರು ಕೂಡ ಪೈಪೋಟಿಗೆ ಬಿದ್ದಿದ್ರು. ಡಿಕೆ ಶಿವಕುಮಾರ್ ಅವರ ಮೇಲೆ ದುಂಬಾಲು ಕೂಡ ಬಿದ್ದಿದ್ರು. ನಮಗೆ ಈ ಬಿಡಿಎ ಅಧ್ಯಕ್ಷರ ಗಾದಿಯನ್ನು ಕೊಡಿಸಿ, ಆ ಪಟ್ಟವನ್ನ ನಮಗೆ ಕೊಡಿ, ಅಟ್ಲೀಸ್ಟ್ ಸಚಿವ ಸ್ಥಾನ ಅಂತೂ ಸಿಕ್ಲಿಲ್ಲ, ಇನ್ನು ಬಿಡಿಎ ಅಧ್ಯಕ್ಷ ಪಟ್ಟವನ್ನಾದ್ರೂ ಕೊಟ್ಬಿಡಿ ಅಂತ ಹೇಳಿ ಪೈಪೋಟಿಗೆ ಬಿದ್ದಿದ್ರು. ಬಟ್ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ಐಎಎಸ್ ಅಧಿಕಾರಿಯನ್ನ ಮೊದಲ ಬಾರಿಗೆ ಇದೀಗ ಬಿಡಿಎ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಗೃಹ ಜ್ಯೋತಿ ಕುರಿತ ಮುಖ್ಯಮಂತ್ರಿಗಳ ಸಭೆ ಮುಕ್ತಾಯ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇಂಧನ ಸಚಿವ ಜಾರ್ಜ್ ಅವರ ಜತೆ ಮುಖ್ಯಮಂತ್ರಿಗಳು ಚರ್ಚೆಯನ್ನ ನಡೆಸುತ್ತಿದ್ರು. ಸೊ ಆ ಒಂದು ಗೃಹ ಜ್ಯೋತಿ ಕುರಿತಾಗಿ ನಡೆಸ್ತಾ ಇದ್ದಂತಹ ಸಭೆ ಇದೀಗ ಮುಕ್ತಾಯ ಆಗಿದೆ. ಸೊ ಬಾಡಿಗೆದಾರರಿಗೆ ಮಾರ್ಗಸೂಚಿಯ ಬಗ್ಗೆ ಇವತ್ತು ಸಮಾಲೋಚನೆಯನ್ನ ನಡೆಸಲಾಗ್ತಾ ಇತ್ತು. ಈ ಒಂದು ಸಭೆಯಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಸಂಬಂಧಪಟ್ಟ ಹಾಗೆ ಸಭೆ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಅಧಿಕಾರಿಗಳ ಜತೆಯಲ್ಲಿ ಚರ್ಚೆ ಕೂಡ ಆಗುತ್ತೆ. ಯೋಜನೆ ಜಾರಿ ಸಂಬಂಧ ಮುಖ್ಯಮಂತ್ರಿಗಳು ಸಮಾಲೋಚನೆಯಲ್ಲಿ ಭಾಗಿಯಾಗಿದ್ರು. ಸೊ ಇನ್ನೂ ಕೂಡ ಕೆಲವೊಂದಿಷ್ಟು ಕನ್ಫ್ಯೂಷನ್ಗಳಿದೆ. ಏನೇ ಕ್ಲಾರಿಟಿ ಕೊಟ್ಟರೂ ಕೂಡ ಈಗಲೂ ಜನಸಾಮಾನ್ಯರಿಗೆ ಸೊ ಅದು ಕೆಲವೊಂದಿಷ್ಟು ರೂಲ್ಸ್ಗಳು ಈಗಲೂ ಕೂಡ ಅರ್ಥ ಆಗ್ತಾ ಇಲ್ಲ. ಆ ಮಟ್ಟಿಗಿನ ಒಂದು ರೀತಿ ಕಗ್ಗಂಟು. ಸೊ ವಿಪಕ್ಷಗಳು ಕೂಡ ಇದೇ ವಿಚಾರಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರದ ಕಾಲೆಳೆಯುವಂತಹ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಗೃಹ ಜ್ಯೋತಿ ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸಿದ್ರು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ಜಾಯ್ನ್ ಆಗ್ತಾ ಇದ್ದಾರೆ.
ಇವಾಗ ತಿಮ್ಮೇಗೌಡ, ಇವತ್ತು ಗೃಹ ಜ್ಯೋತಿ ಆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇಂಧನ ಸಚಿವರು ಜೊತೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಸಭೆ ಆಯಿತು. ಈಗ ಅದು ಮುಕ್ತಾಯ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಯ್ತು ಇವತ್ತಿನ ಸಭೆಯಲ್ಲಿ? ಶ್ರುತಿ, ಬಹಳ ಮುಖ್ಯವಾಗಿ ಗೃಹ ಜ್ಯೋತಿ ಮತ್ತೆ ಗೃಹ ಲಕ್ಷ್ಮಿ ಈ ಎರಡು ಗ್ಯಾರಂಟಿಗಳ ಜಾರಿ ಬಗ್ಗೆ ಸಿಎಂ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಶಕ್ತಿ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಅದರಂತೆ ಇವತ್ತು ಗೃಹ ಜ್ಯೋತಿ ಮತ್ತೆ ಗೃಹ ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಚಿವ ಕೆಜೆ ಜಾರ್ಜ್ ಮತ್ತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉಪಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಿರಿಯ ಅಧಿಕಾರಿಗಳ ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಆರಂಭಿಕ ಹಂತದ ಮೊದಲಿಗೆ ಇವತ್ತು ಇಂಧನ ಇಲಾಖೆ ಜೊತೆ ಅಂದ್ರೆ ಸಚಿವ ಕೆಜೆ ಜಾರ್ಜ್ ಮತ್ತೊಂದು ಕಡೆಗೆ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಸಭೆ ನಡೆಸಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಬಾಡಿಗೆದಾರರಿಗೆ ಅಂದ್ರೆ ಬಾಡಿಗೆ ಮನೆಯಲ್ಲಿ ವಾಸಿಸುವಂತವ್ರಿಗೆ ಈ ಒಂದು ಗೃಹ ಜ್ಯೋತಿ ಯೋಜನೆಯ ಸೌಲಭ್ಯ ಸಿಗೋದ್ರ ಬಗ್ಗೆ ಸಾಕಷ್ಟು ಗೊಂದಲ ಏರ್ಪಟ್ಟಿದೆ, ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತದೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಒಂದು ಬಾಡಿಗೆದಾರರಿಗೆ ಮಾನದಂಡಗಳನ್ನ ಮತ್ತೆ ಮಾರ್ಗಸೂಚಿಗಳನ್ನ ವಿಧಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಬಾಡಿಗೆದಾರರು ಅಂದ್ರೆ ಕನಿಷ್ಠ 1 ವರ್ಷದ ಬಿಲ್ಗಳನ್ನ ವಿದ್ಯುತ್ ಬಿಲ್ಗಳನ್ನ ಪಾವತಿ ಮಾಡಬೇಕು ಅಂದ್ರೆ ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಮಾರ್ಗಸೂಚಿ ಹೊರಡಿಸಿದಾರಲ್ಲ, ಬಾಡಿಗೆದಾರರು ಈಗಷ್ಟೇ ಅಂದ್ರೆ 1 ವಾರದ ಹಿಂದೆ ಅಥವಾ 1-2 ತಿಂಗಳ ಹಿಂದಷ್ಟೇ ಬಾಡಿಗೆದಾರರು ಜಾಯಿನ್ ಆಗಿದ್ರೆ ಏನ್ ಮಾಡಬೇಕಾಗುತ್ತೆ? ಯಾಕಂತ ಹೇಳಿದ್ರೆ ಈ ಹಿಂದೆ ಬಾಡಿಗೆ ಇದ್ದಂಥವ್ರು ಏನು 150 ಮೆಗಾವ್ಯಾಟ್ ಅಂದ್ರೆ ಯೂನಿಟ್, ಮತ್ತೊಂದು ಕಡೆಯಾಗಿ ಏನು 100ಕ್ಕಿಂತ ಜಾಸ್ತಿ ಯೂನಿಟ್ ಅನ್ನ ಬಳಸಿರ್ಬೋದು, ಅಥವಾ ನಾವು ಈಗ ಜಾಯಿನ್ ಆಗಿದ್ದಂಥವ್ರು 50 ಯೂನಿಟ್ ಅನ್ನ ಬಳಸಬಹುದು. ಸೊ ಹೀಗಾಗಿ ಇಂದಿನ ತಿಂಗಳುಗಳ ಒಂದು ಯೂನಿಟ್ ಅನ್ನ ಆಧಾರದ ಮೇಲೆ ನೀವು ಈ ಒಂದು ಅಂದ್ರೆ ಇದನ್ನ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ 200 ಯೂನಿಟ್ ಮೆಗಾವ್ಯಾಟ್ ಅನ್ನ ನಿಗದಿ ಮಾಡಿದ್ರೆ ಎಷ್ಟು ಇದಾಗುತ್ತೆ ಅಂದ್ರೆ ಅಂತರ ಕಡಿಮೆ ಆಗುತ್ತಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಕೆಲವೊಂದು ಅಂದ್ರೆ ಮಾಲೀಕರು ಈಗ ಒಂದೇ RR ನಂಬರ್ ಅಡಿ 5-6 ಸಬ್ ಮೀಟರ್ಗಳನ್ನ ಅಳವಡಿಸ್ಕೊಂಡಿರ್ತಾರೆ. ಮತ್ತೊಂದು ಕಡೆಗೆ ಒಬ್ಬ ವ್ಯಕ್ತಿ ಒಬ್ಬ ಮಾಲೀಕ ಸುಮಾರು 5-6 RR ನಂಬರ್ಗಳನ್ನ ಹೊಂದಿರ್ತಾರೆ. ಈ ಸಂದರ್ಭದಲ್ಲಿ ಬಾಡಿಗೆದಾರರಿಗೆ ಸಾಕಷ್ಟು ನಷ್ಟ ಆಗುತ್ತೆ. ಬಾಡಿಗೆದಾರರು ಈ ಒಂದು ಸೌಲಭ್ಯಗಳಿಂದ ವಂಚಿತರಾಗ್ತಾರೆ. ಈ ನಿಟ್ಟಿನಲ್ಲಿ ಏನು ಸಾರ್ವಜನಿಕರಿಂದ ಪರವಿರೋಧ ಚರ್ಚೆ ವ್ಯಕ್ತವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತು ಬಾಡಿಗೆದಾರರನ್ನೇ ಗುರಿಯಾಗಿಟ್ಕೊಂಡು ಸಭೆ ನಡೆಸಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಇಂಧನ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದರೆ ಇದಕ್ಕೆ ಅಂತಿಮವಾಗಿ ಇಂದು ಸಂಜೆ ಮತ್ತೊಂದು ಸುತ್ತಿನ ಸಭೆಯನ್ನು ಕೂಡ ನಡೆಸ್ತಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಬಡವರಷ್ಟೇ ಬಾಡಿಗೆದಾರರು ಕೂಡ ಸಾಕಷ್ಟು ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ. ನಾವು ನಗರದ ಪ್ರದೇಶದಲ್ಲೂ ವಾಸಿಸುವಂತ ಬಾಡಿಗೆದಾರರನ್ನು ಕೂಡ ನಾವು ಬಡವರಾಗಿಯೇ ಪರಿಗಣಿಸಬೇಕಾಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಸೊ ಹೀಗಾಗಿ ಇಂಥದ್ದೊಂದು ಸಭೆಯನ್ನ ನಡೆಸಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಹಿರಿಯ ಅಧಿಕಾರಿಗಳ ಸಭೆಯನ್ನ ನಡೆಸಿದರೆ ಈ ಒಂದು ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಒಂದು ಹೇಳಿಕೆ ಆಧಾರದ ಮೇಲೆ ಯಾವ ರೀತಿಯಾಗಿ ಇದಕ್ಕೆ ಮಾನದಂಡವನ್ನು ಫಿಕ್ಸ್ ಮಾಡ್ತಾರೆ, ಯಾವೆಲ್ಲ ಮಾರ್ಗಸೂಚಿಗಳನ್ನ ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಮಾಹಿತಿಗಾಗಿ. ಇನ್ನು ರಾಜ್ಯ ಸರ್ಕಾರದಿಂದ 5 ಗ್ಯಾರಂಟಿ ಯೋಜನೆಗಳ ಜಾರಿ ಇದೆಯಲ್ಲ, ಸೊ ಅದು ಆ ಯೋಜನೆಗಳ ಜಾರಿ ಎಫೆಕ್ಟ್ ಹೆಂಗಾಗಿದೆ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡಿಸೋದಕ್ಕೆ ಜನರು ಮುಗಿಬೀಳ್ತಾ ಇದ್ದಾರೆ. ಮೈಸೂರಿನ ಆಧಾರ್ ಕೇಂದ್ರಗಳಲ್ಲಿ ಭಾರೀ ಜನಜಂಗುಳಿ. ರಾಜ್ಯ ಸರ್ಕಾರ ಪ್ರಕಟ ಮಾಡ್ತಲ್ಲ ಈ ಗ್ಯಾರಂಟಿ ಯೋಜನೆಗಳ ಪ್ರಯೋಜನವನ್ನ ಪಡೆದುಕೊಳ್ಳಿ ಅಂತ ಹೇಳಿ. ಸೊ ಹಾಗಾಗಿ ಆ ಎಲ್ಲ ಗ್ಯಾರಂಟಿ ಯೋಜನೆಗಳ ಪ್ರಯೋಜನವನ್ನ ಪಡೆದುಕೊಳ್ಬೇಕು ಅಂದಾಗ ಆಧಾರ್ ಕಾರ್ಡ್ ನ ಪರಿಷ್ಕರಣೆ ಮಾಡಬೇಕಾಗಿರುತ್ತೆ. ಕೆಲವೊಂದಿಷ್ಟು ಫೋನ್ ನಂಬರ್ ಬೇರೆದು ಹಾಕ್ಬೇಕಾಗಿರುತ್ತೆ ಅಥವಾ ಇನ್ನೇನೋ ಒಂದು ಚೇಂಜಸ್ ಇರುತ್ತೆ. ಸೊ ಹಾಗಾಗಿ ಪ್ರತಿನಿತ್ಯ ಬರೀ 200 ಜನ ಬರ್ತಿದ್ರಂತೆ, ಈಗ 800ರಿಂದ 1000 ಜನ ಪ್ರತಿನಿತ್ಯ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಅಂತ ಹೇಳಿ ಹೋಗ್ತಾ ಇದ್ದಾರಂತೆ. ವೆಲ್ಕಮ್ ಬ್ಯಾಕ್. ಈ ವರ್ಷವೇ ಪಠ್ಯ ಪುಸ್ತಕ ಪರಿಷ್ಕರಣೆ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ. ಪಠ್ಯ ಬದಲಾವಣೆಗೆ ಸಿಎಂಗೆ ಹೆಚ್ಚು ಆಸಕ್ತಿ ಇದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಇದು. ಈಗಾಗಲೇ ಪಠ್ಯ ಪುಸ್ತಕ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಪರಿಷ್ಕರಣೆ ಆಗತ್ತೆ, ಅದಾಗಬಾರದು ಅಂತ ಹೇಳಿ ಬಿಜೆಪಿ ಅವರು ಈಗಾಗಲೇ ಹರಿಹಾಯ್ತಾ ಇದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬದಲಾವಣೆ ಮಾಡಿಯೇ ಮಾಡ್ತೀವಿ ನಾವು. ಮಕ್ಕಳು ಸರಿಯಾಗಿ ಓದಬೇಕು, ತಪ್ಪು ಓದಬಾರ್ದು. ಏನಿದೆಯೋ ಹಿಸ್ಟ್ರಿ ಇತಿಹಾಸ ಅದನ್ನ ತಿರುಚಿಸಿ ಅವರು ಓದಬಾರ್ದು, ಅದು ಹೆಂಗಿದೆಯೋ ಹಂಗ ಓದಬೇಕು. ತಪ್ಪು ಪಠ್ಯಗಳನ್ನ ಮುಂದಿನ ವರ್ಷದ ತನಕ ಕಾಯಬೇಕಾಗಿಲ್ಲ. ಈ ಕ್ಷಣದಲ್ಲೂ ಕೂಡ ಪಠ್ಯ ಪುಸ್ತಕಗಳ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದೆ. ಸಪ್ಲಿಮೆಂಟ್ ಮಾದರಿಯ ಪುಸ್ತಕಗಳನ್ನ ನಾವು ಕೊಡ್ತೇವೆ ಅನ್ನೋ ವಿಚಾರವನ್ನ ಮಧು ಬಂಗಾರಪ್ಪ ಹೇಳಿದ್ದಾರೆ. ದೃಷ್ಟಿಯಿಂದ ಅಂತ ಹೇಳಿ ಸೇಮ್ ಥಿಂಗ್ ವಿಲ್ ಸ್ಟ್ಯಾಂಡ್. ಹೆಂಗೆ ನಾವು ಗ್ಯಾರಂಟಿಯನ್ನು ಕೊಡ್ಕೊಂಡು ಒಂದು ಕಡೆಗೆ ಬಂದಿದ್ವಿ, ನನ್ನ ಇಲಾಖೆಯಲ್ಲಿ ನನ್ನ ಕೆಲಸ ಏನಿದೆ ಅದು ನಾನು ಪ್ರಣಾಳಿಕೆ ಉಪಾಧ್ಯಕ್ಷನಾಗೂ ಕೂಡ ಅದನ್ನ ಆಗಲೇ ಪುಸ್ತಕ ಹೋಗ್ಬಿಟ್ಟಿದೆ. ಕೆಲವು ಮಾಧ್ಯಮದಲ್ಲಿ ಪುಸ್ತಕ ಹೋಗ್ಬಿಟ್ಟಿದೆ, ಈ ವರ್ಷ ನಾವು ಮಾಡೋದಿಲ್ಲ. ನೋ, ಈ ವರ್ಷನೇ ನಾವು ಮಾಡ್ತೀವಿ.
ಅದನ್ನ ಸಪ್ಲಿಮೆಂಟರಿ ಬಿಟ್ಟು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಹಿಂದೆ ಬೇಕಾದಷ್ಟು ಸತಿ ಮಾಡಿದ್ದಾರೆ, 2-3 ಸತಿ, ಇಲ್ಲ ಇನ್ನೂ ಜಾಸ್ತಿ ಮಾಡಿರ್ಬೋದೇನೋ ಗೊತ್ತಿಲ್ಲ. ಅದೆಲ್ಲದೂ ಕೂಡ ಮಾಹಿತಿ ನನ್ನ ಟೇಬಲ್ ಮೇಲೆ ಬಂದಿದೆ. ಆಗಲೇ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಾವು ಇನ್ ದ ಇಂಟ್ರೆಸ್ಟ್ ಆಫ್ ಅಂದ್ರೆ ಮಕ್ಕಳ ಹಿತದೃಷ್ಟಿಯಿಂದ ಅವರಿಗೆ ಅವಶ್ಯಕತೆ ಆಗಿರ್ತಕ್ಕಂಥದ್ದನ್ನು ಬಿಟ್ಟು ಅವಶ್ಯಕತೆ ಇಲ್ಲದೆ ಇರತಕ್ಕಂಥದ್ದು ತಜ್ಞರ ಒಂದು ಸಲಹೆ ಮೇರೆ, ಹಿರಿಯರ ಸಲಹೆ ಮೇರೆ, ಯಾರು ಅವರಿಗೆ ಅನುಭವ ಇದೆ ಅವರು ಇವತ್ತು ಕೂಡ ಆಸ್ ವಿ ಆರ್ ಟಾಕಿಂಗ್ ಮೀಟಿಂಗ್ ಒಂದು ಕಡೆಗೆ ನಡೀತಾ ಇದೆ. ಅದು ನಾನು ಹೆಚ್ಚು ವಿವರಣೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ದಯವಿಟ್ಟು ಜನರಿಗೆ ಫ್ರೀ ವಿದ್ಯುತ್ ನೀಡೋದಕ್ಕೆ ಸರ್ಕಾರ ಹರಸಾಹಸ ಪಡ್ತಾ ಇದೆ. ಸರ್ಕಾರಿ ಸಂಸ್ಥೆಗಳ ಬಾಕಿ ವಸೂಲಿಗೆ ಇದೀಗ ಬೆಸ್ಕಾಂ ಮುಂದಾಗಿದೆ. ಬೆಸ್ಕಾಂಗೆ ಬರಬೇಕಾಗಿರೋದು ಒಂದೆರಡಲ್ಲ, ಬರೋಬ್ಬರಿ 5,000 ಕೋಟಿ ರೂಪಾಯಿ ಬಾಕಿ ಬರಬೇಕಾಗಿದೆ. ಸರ್ಕಾರಿ ಸಂಸ್ಥೆಗಳು ಯಾವ ರೀತಿಯಾಗಿ ಬಾಕಿ ಉಳಿಸಿಕೊಂಡಿದ್ದಾವೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ನೋಡಿ. ಯಾವಾಗ ಹಣಕಾಸನ್ನ ಕ್ರೋಢೀಕರಣ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಲ್ಲ, ಆಗ ಈ ಎಲ್ಲ ಇಲಾಖೆಗಳಲ್ಲಿ ಪ್ರಮುಖವಾಗಿ ಬೆಸ್ಕಾಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಬರಬೇಕಾಗಿರೋದು 5,000 ಕೋಟಿ ರೂಪಾಯಿ. ಬಿಲ್ ಕಟ್ಟೋದಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇದ್ದಂತಹ ಸಂಸ್ಥೆಗಳಿಗೆ ಇದೀಗ ನೋಟಿಸ್ ಹೋಗಿದೆ. ಮುಖ್ಯಮಂತ್ರಿಗಳು ಹಾಗೆ ಇಂಧನ ಸಚಿವರ ನಿರ್ದೇಶನದಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಬಾಕಿ ಮೊತ್ತವನ್ನ ವಸೂಲಿ ಮಾಡಬೇಕು ಅಂತ ಹೇಳಿ ಖಡಕ್ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಬಿಲ್ ಕಟ್ಟೋದಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇರುವಂತಹ ಆದಾಯ ತರುವಂತಹ ಸರ್ಕಾರಿ ಸಂಸ್ಥೆಗಳು ಬರೋಬ್ಬರಿ 5,000 ಕೋಟಿ ರೂಪಾಯಿಯಷ್ಟು ಬಾಕಿ ಉಳಿಸಿಕೊಂಡಿವೆ. ಸುಮಾರು ಸಂಸ್ಥೆಗಳು ಕಳೆದ ಮಾರ್ಚ್ 2023ರವರೆಗೆ ಬರಬೇಕಾಗಿರೋದು ಬರೋಬ್ಬರಿ 5,000 ಕೋಟಿ ರೂಪಾಯಿ ಹಣ. ಹಾಗಾಗಿ ಅದೆಲ್ಲ ಹಣ ಬೊಕ್ಕಸಕ್ಕೆ ಬಂದ್ರೆ ಈಗ ಕೊಟ್ಟಿರುವಂತಹ ಅಥವಾ ಘೋಷಣೆ ಮಾಡಿರುವಂತಹ ಯೋಜನೆಗಳಿಗೆ ಹಣದ ಸಹಾಯ ಆಗತ್ತೆ ಅನ್ನೋ ಲೆಕ್ಕಾಚಾರ ಮುಖ್ಯಮಂತ್ರಿಗಳು ಹಾಗೆ ಇಂಧನ ಸಚಿವರದ್ದಾಗಿದೆ. ನೋಡಿ, ಹಾಗಾದ್ರೆ ಯಾವ್ಯಾವ ಸಂಸ್ಥೆ ಎಷ್ಟೆಷ್ಟು ಬಾಕಿ ಉಳಿಸಿಕೊಂಡಿದೆ ಅಂತ ಹೇಳಿದ್ರೆ ಇದು ಬೆಸ್ಕಾಂನ ವ್ಯಾಪ್ತಿಗೆ ಬರುವಂತಹ ವಿಚಾರಗಳು. ವಾರ್ಡ್ ಲೈಟ್ 650 ಕೋಟಿ, ಬೀದಿ ದೀಪ 52.56 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರೋದು ಇದು ಬಿಬಿಎಂಪಿ ವ್ಯಾಪ್ತಿಗೆ ಬರುವಂತಹದ್ದು. ಇನ್ನು ಬಿಡಬ್ಲ್ಯೂಎಸ್ಎಸ್ಪಿ ಬೋರ್ವೆಲ್ ವಿಚಾರದಲ್ಲಿ ನೋಡೋದಾದ್ರೆ 468.25 ಕೋಟಿ ರೂಪಾಯಿಯನ್ನ ಬಾಕಿ ಉಳಿಸಿಕೊಂಡಿದೆಯಂತೆ. ಇನ್ನು ನೀರಾವರಿ ಇಲಾಖೆ 46.91 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರುವಂತಹ ಲೆಕ್ಕಾಚಾರಗಳು ಸಿಗ್ತಾ ಇದೆ. ಇನ್ನು ನೀರಾವರಿ ಇಲಾಖೆ ಆದ್ಮೇಲೆ ನೆಕ್ಸ್ಟ್ ಸ್ಲಂ ಬೋರ್ಡ್ನ ವಿಚಾರದಲ್ಲಿ ನೋಡೋದಾದ್ರೆ 16.69 ಕೋಟಿ ರೂಪಾಯಿಯನ್ನ ಸರ್ಕಾರಕ್ಕೆ ಇನ್ನೂ ಕೂಡ ಬಿಲ್ ಪಾವತಿ ಮಾಡಲಿಲ್ಲ ಸ್ಲಂ ಬೋರ್ಡ್ ಕಡೆಯಿಂದ. ಇನ್ನು ಪವರ್ಲೂಮ್ ಕಚೇರಿಯಿಂದ 4.52 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳ್ಕೊಂಡಿದೆ. ಹಂಗೇನೆ ಇನ್ನೂ ಕೂಡ ಅವರು ಕೂಡ ಪೇ ಮಾಡಲಿಲ್ಲ. ಸ್ಥಳೀಯ ಗ್ರಾಮೀಣ ಸಂಸ್ಥೆಗಳು 3,785.87 ಕೋಟಿ ರೂಪಾಯಿ ಬಾಕಿ ಉಳ್ಕೊಂಡಿರೋದು. ಇನ್ನು ಸ್ಥಳೀಯ ನಗರ ಸಂಸ್ಥೆಗಳು 113.16 ಕೋಟಿ ಬಾಕಿ ಉಳಿಸಿಕೊಂಡಿದೆ. ಇತರೆ ಸರ್ಕಾರಿ ಇಲಾಖೆ ಕಚೇರಿಗಳಲ್ಲಿ 43.49 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಒಟ್ಟಾರೆ 5,000 ಕೋಟಿ ರೂಪಾಯಿ ಬಾಕಿ ಬರಬೇಕಾಗಿದೆ.